ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಅವರೆಕಾಳು ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಎಲ್ಲ ಕಡೆಗೂ ಅವರೆಕಾಳು ಬಾತ್, ಅವರೆಕಾಳು ಉಪ್ಪಿಟ್ಟು ಈ ಥರ ಎಲ್ಲ ತುಂಬ ಡಿಶಸ್ ಮಾಡ್ತಾ ಇರ್ತಾರೆ. ಇವಾಗ ನಾನು ನಿಮಗೆ ಅವರೆಕಾಳು ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಚಿಕ್ಕ ಪೀಸ್ ಬಟರ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ಟಾರ್ ಹೂವು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಫ್ರೈ ಆಗಿದೆ. ಸಣ್ಣಕ್ಕೆ ಹೆರ್ದಿಟ್ಕೊಂಡಿರೋಂಥ ಶುಂಠಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು. ಇವಾಗ 2 ಮೆಣಸಿನ್ಕಾಯಿನ ಸೀಳ್ಕೊಂಡು ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗೆ, ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಬ್ರೌನ್ ಆದರೂ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ 1/2 ಕ್ಯಾಪ್ಸಿಕಮ್ನ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಆಲೂಗಡ್ಡೆನ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು 1 ಹಿಡಿಯಷ್ಟು ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಎಲ್ಲ ಹಾಕ್ಕೊಳ್ಬೋದು. ನನ್ನ ಹತ್ರ ಇಷ್ಟು ತರಕಾರಿ ಇತ್ತು, ಅದಕ್ಕೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲ ಹಾಕ್ಕೋಬೇಕು. ಈ ಮಸಾಲಕ್ಕೆ ನಾನು 1 ಚಕ್ಕೆ ಪೀಸು, 2 ಲವಂಗ, 1 ಏಲಕ್ಕಿ, 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಕೊಬ್ಬರಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈ ಮಸಾಲಾನ ನಾನು ಇವಾಗ ಕುಕ್ಕರ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಜಾರ್ಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. 1 ಲೋಟ ಅಕ್ಕಿಗೆ 2 ಕಪ್ ಆ ಥರ ನೀರು ಹಾಕ್ಕೋಬೇಕು. ಮೊದಲೇ ಜಾರಿಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊಂಡಿದ್ದೆ, ಹಾಗಾಗಿ 2 ಕಪ್ ಮತ್ತೆ ಹಾಕ್ಕೊಂಡೆ. ಆಮೇಲೆ 3 ಕಪ್ ಆಯಿತು. ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಕುಕ್ಕರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನೀವು 1/4 ಬೌಲಷ್ಟು ಮೊಸರು ಹಾಕ್ಕೊಳ್ಬೇಕು. ಮೊಸರು ಹಾಕ್ಕೊಂಡ್ರೆ ಟೇಸ್ಟು ಸೂಪರಾಗಿ ಚೆನ್ನಾಗಿ ಬರುತ್ತೆ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಉಪ್ಪು ಅಥವಾ ನೀರು ಕಡಿಮೆ ಏನಾದರೂ ಅನಿಸಿದ್ರೆ ಈ ಟೈಮಲ್ಲಿ ನೀವು ಹಾಕ್ಕೊಳ್ಬೋದು. 1 ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ನಾನು 4-5 ವಿಸಿಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ವಿಸಿಲ್ ಆಯಿತು. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಲಿಡ್ ಓಪನ್ ಮಾಡಬೇಕು. ನೋಡಿ, ಚೆನ್ನಾಗಿ ಬಂದಿದೆ. ಉದ್ರಾಗಿ ಚೆನ್ನಾಗಿ ಬಂದಿದೆ. ನಾನು ಇಬ್ಬರಿಗೆ ಮಾಡ್ಕೊಂಡಿರೋದ್ರಿಂದ ಚಿಕ್ಕ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಕ್ವಾಂಟಿಟಿ ಮಾಡ್ಕೊಳ್ಳಿ. ಹಾಗೆ ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಎಲ್ಲ ಮಸಾಲ ಸ್ಪೈಸಸ್ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ. ಕಡಿಮೆ ಇದ್ದರೆ ಕಡಿಮೆ, ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಅನ್ನನೂ ಸಾಫ್ಟಾಗಿ ಬೆಂದಿದೆ, ಅವರೆಕಾಳು ಕೂಡ ಸಾಫ್ಟಾಗಿ ಬೆಂದಿದೆ. ಇವಾಗ ಆಯಿತು. ಈ ಥರ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.